369 Cab your way every day, safe, reliable and on time. ಜಿಲ್ಲೆಯ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಮೇಣದ ಬತ್ತಿ ಹಿಡಿದು ಗಾಂಧಿ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡಿದರು. ನಂತರ ಗುಂಡಿನ ದಾಳಿಗೆ ಹುತಾತ್ಮರಾದ ಅವರಿಗೆ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು. ನಂತರ ಪ್ರತಿಭಟನೆ ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಮಾತನಾಡಿದರು. ಮೊದಲು ಮನುಷ್ಯನಾಗಬೇಕು. ಮನುಷ್ಯನನ್ನು ಕೊಲ್ಲುವುದು ಎಂಥ ಕ್ರೂರಿ ಕೆಲಸ, ಇಂಥವರನ್ನು ಗಲ್ಲಿಗೇರಿಸಬೇಕು ಎಂದು ಹೇಳಿದರು. ಶ್ರೇಷ್ಠವಾದದ್ದು, ಅಂತಹ ಶ್ರೇಷ್ಠವಾದಂತ ಜನ್ಮ ಇರುವಿ ಕೊಂದಂಗೆ ಕೊಂದು ಹೋಗ್ತಾರಂದ್ರೆ ಏನಿದು? ಆತ್ಮೀಯರೇ, ಇಂಥ ಒಂದು ಕೃತ್ಯವನ್ನು ಎಸಗಿದಂತ ದುಷ್ಕರ್ಮಗಳ ವಿರುದ್ಧ ದೇಶಾದ್ಯಂತ ಅಲ್ಲ ವಿಶ್ವಾದ್ಯಂತ ಪ್ರತಿಭಟನೆ ನೀಡಬೇಕು. ಇಂಥ ಕಾರ್ಯಕ್ಕೆ ಕೈ ಜೋಡಿಸಿದಂತ ವ್ಯಕ್ತಿಗಳು, ಯಾಕಂದ್ರೆ ಮಾಡಿದವರು ಕನ್ಯರಿಗೆ 4-6 ಜನ ಇರಬಹುದು, ಆದ್ರೆ ಅದರಿಂದ ಒಂದು ದೊಡ್ಡ ಕೈವಾಡ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂತ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅವ್ರನ್ನ ಸಾರ್ವಜನಿಕವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ಒಂದು ನಾವು ಇವತ್ತು ಆಕ್ರೋಶದ ಮಾತು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ಒಳ್ಳೆ ಮುಳ್ಳಿ ಬರೋದಕ್ಕೆ ಜೀವ ಅಷ್ಟು ಸರಳಲ್ಲ. ಯಾಕಂದ್ರೆ ಅವ್ರನ್ನ ನಂಬಿ ಎಷ್ಟೋ ಜನರು ಬದುಕು ಕಟ್ಕೊಂಡಿದ್ರು. 30-35 ವರ್ಷದಿಂದ ನಡೆದಂತ ಘಟನೆ ಮತ್ತೆ ಕಾಶ್ಮೀರದಲ್ಲಿ ಮರುಕಳಿಸ್ತಾ ಇದೆ ಅಂದ್ರೆ ಈ ನಾವು ಎಲ್ಲಿದ್ದೇವೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಇವತ್ತು ಕನ್ನಡಿಗರಾಗ್ಲಿ ಯಾರೇ ಆಗ್ಲಿ ಜೀವ ಮಾತ್ರ ಒಂದೇ, ನಮ್ಮ ಭಾರತೀಯರು. ನಂತರ ಮೌಲಾನಾ ಚಾಂದ್ ಪಾಷಾ ಮಾತನಾಡಿ, ಗುಂಡಿನ ದಾಳಿಗೆ ಬಲಿಯಾದವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ, ಉಗ್ರವಾದಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ, ಇಂಥವರನ್ನು ನಡು ರಸ್ತೆಯಲ್ಲಿ ನೇಣಿಗೆ ಶರಣು ಮಾಡಬೇಕು ಎಂದು ಹೇಳಿದರು. कोई मजहब किसी पर जुल्म करने के लिए नहीं कहता, तो जो कुछ हुआ है इसका हम सब अपनी तरफ से और तमाम लोगों की तरफ से, तमाम इंसानों की तरफ से कंडेम करते हैं। जो कुछ भी हुआ है बिल्कुल गलत हुआ है। जिसने भी किया है उसको फ़ौरन जो है इसकी सज़ा मिलनी चाहिए, और जिसका भी इसके साथ में सुलूक है या साथ है उन लोगों को भी फ़ौरन से फ़ौरन जो है जो कुछ सज़ा हुकूमत की जानिब से हो सकती है उसको फ़ौरन सज़ा देकर जो है उसका काम तमाम करना चाहिए। तो हम सब जो है, जो लोग इसके अंदर जो है जिसकी मौत हुई है उनके दर्द के साथ हम अपना दर्द भी बांटते हैं कि भाई जो दर्द उनके घर वालों को हुआ है हमें भी जो है दर्द हुआ है। क्योंकि जैसे कि अभी हमारे भाई बिरादर बोल रहे थे कि भाई जान हमेशा जो है सबकी एक ही होती है, जान के लिए किसी मज़हब को देखा नहीं जाता। तो जान अल्लाह ताला ने सबको दिया है, इसकी हिफाजत करना हम सबकी जिम्मेदारी है, एक अमानत है। जो कुछ हुआ है ये बिल्कुल गलत हुआ है। हम तमाम के तमाम जो इसको कंडेम करते हैं और कंडेम करना चाहिए। जैसे कि हमारे भाई ने फरमाया कि सब लोग मिलकर जो इसका कंडेम करें और जो भी किए हैं उनको सख्त से सख्त सजा होनी चाहिए। ಈ ವೇಳೆ ಜಮಾತೆ ಇಸ್ಲಾಂ ತಾಲೂಕು ಅಧ್ಯಕ್ಷ ಹುಸೇನ್ ಸಾಬ್, ಡಾಕ್ಟರ್ ವಸೀಂ, ಬಸವಂತಪ್ಪ, ಎಂಡಿ ನದಿ, ಮೂಲ ಜಿಲಾನಿ, ಫಾಸ್ ಸೈಫ್, ಅಲ್ಲಾ ಖಾನ್, ದೇವೇಂದ್ರ ಗೌಡ, ಬಸವರಾಜ್, ಬಸವರಾಜ್ ಬಾದರ್ಲಿ, ಮಹಮ್ಮದ್ ನಿಸಾರ್ ಖಾನ್, ಸಿರಾಜ್, ಮಂಜುನಾಥ, ಖಾಜಿ ಮಲ್ಲಿಕ್ ಹಾಗೂ ಪ್ರಗತಿಪರ ಹೋರಾಟಗಾರರು ಸೇರಿದಂತೆ ಅನೇಕರಿದ್ದರು.